Good morning, students. Good morning, all of you. Am I audible? Yes, sir. Okay. Yeah. Well, we start the session. Before we go to the today's class, let's understand how many of you tried with the installation of Android development toolkit. How many of you downloaded and installed successfully? Can I know? How many of you installed? Did anybody install? Yes, students. ಇನ್ಸ್ಟಾಲ್ ಮಾಡಿದ್ದೀರಾ ಯಾರಾದರೂ ಮಾಡ್ಕೊಂಡ್ರಾ? ನಾನು ಡ್ರೈವ್ ಲಿಂಕ್ ಶೇರ್ ಮಾಡಿದ್ದೆ ಗ್ರೂಪ್ ಅಲ್ಲಿ ಅಂಡ್ JDK ಸ್ಟೆಪ್ಸ್ ಹೇಳಿದ್ದೆ. ಫಸ್ಟ್ JDK ಇನ್ಸ್ಟಾಲ್ ಮಾಡಿ, ಲೇಟರ್ ಯು ಜಸ್ಟ್ ಕಾಪಿ ಅಂಡ್ ಪೇಸ್ಟ್ ದ Android development toolkit ADT bundle. How many of you did that? Okay, let it be. Who did that? Forget about anybody. ಯಾರಾದರೂ ಮಾಡಿದ್ದೀರಾ? Yes, sir. ಶಶಾಂಕ್ ಎಷ್ಟೇ ಓಕೆ, ಹರ್ಷಿತಾ ಫೈನ್. ಇನ್ಸ್ಟಾಲ್ ಆಯ್ತಾ ಸಕ್ಸಸ್ಫುಲಿ? JDK ಆಯ್ತು ಸರ್. JDK ಆಯ್ತು. ಇದು ಬಂಡಲ್ ಕಾಪಿ ಮಾಡಿದ್ರಾ? ಹಾ, ಕಾಪಿ ಮಾಡಿದೀನಿ. ಟ್ರೈ ಮಾಡಿದ್ರ ಓಪನ್ ಮಾಡಿ ಏನಾಗಿದೆ ಅಂತ ನೋಡೋದಕ್ಕೆ? ಇಲ್ಲ ಸರ್, ಎಕ್ಸ್ಟ್ರಾಕ್ಟ್ ಆಗ್ತಾ ಇಲ್ಲ. ಎಕ್ಸ್ಟ್ರಾಕ್ಟ್ ಆಗ್ತಾ ಇಲ್ವಾ? ಹಾ. ಓಕೆ. ಶಶಾಂಕ್, ನಿಂಗೂ ಸೇಮ್ ಪ್ರಾಬ್ಲಮ್ ಆಗಿದ್ದ ಎಕ್ಸ್ಟ್ರಾಕ್ಟ್ ಆಗ್ತಾ ಇಲ್ಲ ಅಂತ? ಎಕ್ಸ್ಟ್ರಾಕ್ಟ್ ಆಗುತ್ತೆ, ಅದು ಓಪನ್ ಆದ್ಮೇಲೆ ಅದು ಅಪ್ಲಿಕೇಶನ್ ತೋರಿಸ್ತಿಲ್ಲ. ಅಪ್ಲಿಕೇಶನ್ ತೋರಿಸ್ತಿಲ್ವಾ? ಬೇರೆ ಫೋಟೋ ಎಲ್ಲ ತೋರಿಸಿದೆ, ಬಟ್ ಒಳಗಡೆ ಅಪ್ಲಿಕೇಶನ್ ತೋರಿಸ್ತಿಲ್ಲ ಅದು. ಓಕೆ. ಯಾರಾದ್ರೂ ಎಕ್ಸ್ಟ್ರಾಕ್ಟ್ ಕರೆಕ್ಟ್ ಆಗಿ ಯಾರಿಗಾದ್ರೂ ಆಗಿದೆಯಾ ಅಥವಾ ಎಲ್ರಿಗೂ ಸೇಮ್ ಪ್ರಾಬ್ಲಮ್ ಬರ್ತಿದ್ಯಾ? ಎನಿಬಡಿ? ಸರ್, ನಂಗೆ ಒಂದು ಡೌಟ್. ನೀವು 64 ಬಿಟ್ ಯೂಸ್ ಮಾಡ್ತೀರಾ 32 ಬಿಟ್ ಯೂಸ್ ಮಾಡ್ತೀರಾ ಗೊತ್ತಾಗ್ತಿಲ್ಲ. ನಾವು 32 ಬಿಟ್ ಯೂಸ್ ಮಾಡ್ತಿದೀವಿ. ನಾನು ಯೂಸ್ ಮಾಡ್ತಿರೋ 64 ಬಿಟ್ ಅಮಿತ್. ಓಕೆ, ಅಂದ್ರೆ ನಾನು ಆಲ್ರೆಡಿ 32 ಬಿಟ್ ಇತ್ತು, ಅದನ್ನ ನಿನ್ನೆ ಸ್ವಲ್ಪ ಗೊತ್ತಾಗಿಲ್ಲ. ಯಾವುದು JDK-ನಾ ಏನು? JDK-ನಾ ಏನು? ಅಲ್ಲ, ಇದು JDK ಅಲ್ಲ, ಇದು ಎಕ್ಲಿಪ್ಸ್ ನಿಯಾನ್ ಅಂತ. ನೋ ಅಲ್ಲ, ನೀನು ಬೇರೆ ಎಕ್ಲಿಪ್ಸ್ ಯೂಸ್ ಮಾಡಬೇಡ. ಎಕ್ಲಿಪ್ಸ್ ಸಪೋರ್ಟಿಂಗ್ ವಿತ್ ಆಂಡ್ರಾಯ್ಡ್ ಡೆವಲಪ್ಮೆಂಟ್ ಟೂಲ್ಕಿಟ್ ಯೂಸ್ ಮಾಡು. ಅಲ್ಲ, ನಿಯಾನ್ ಅಲ್ಲಿ ಆಂಡ್ರಾಯ್ಡ್ ಸಪೋರ್ಟ್ ಆಯ್ತು. ಓಕೆ. ಇನ್ಸ್ಟಾಲ್ ಅದು ಇದಾಯ್ತಾ? ಕಾಪಿ ಆಯ್ತಾ ನೀಟಾಗಿ? ಇದಾಯ್ತು. ಮುಂಚೆ ನಾನು ಮಾಡಿದ್ದೆ, ನಿನ್ನೆ ನೆನಪಂತ ಅದು SDK ಎಲ್ಲ ಮಾಡಿ ಇಟ್ಟಿಟ್ಟಿದ್ದೆ. ಬಟ್ ಪ್ರೋಸೆಸ್ ಅಂದ್ರೆ ಪ್ರಾಜೆಕ್ಟ್ ಇದು ಹೆಂಗ್ ಮಾಡೋದು ಅದು ಸ್ವಲ್ಪ ನೆನಪನಿಲ್ಲ. ಓಕೆ, ಫೈನ್, ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಶಶಾಂಕ್. ಸರ್, ಅದು ಎಕ್ಸ್ಟ್ರಾಕ್ಟ್ ಆಗಿದೆ ಸರ್. ಅದು ಎಕ್ಸ್ಟ್ರಾಕ್ಟ್ ಆಗಿಲ್ಲ. ಓಕೆ. ಎಕ್ಲಿಪ್ಸ್ ಒಳಗಡೆ ಹೋದಾಗ ಅದು ಬೇರೆ ಫೋಟೋ ಎಲ್ಲ ತೋರಿಸುತ್ತೆ, ಅದು ಅಪ್ಲಿಕೇಶನ್ ಅಂತ ಹೇಳಿ ಎಕ್ಲಿಪ್ಸ್ ತೋರಿಸ್ತಿಲ್ಲ. ಆಮೇಲೆ SDK ಕೂಡ ತೋರಿಸ್ತಿಲ್ಲ. ಓಕೆ. ಡಿಡ್ ಎನಿಬಡಿ ಫೌಂಡ್ ದ ಸೇಮ್ ಪ್ರಾಬ್ಲಮ್? ಬೇರೆ ಡಾಕ್ಯುಮೆಂಟ್ ಎಲ್ಲ ತೋರಿಸುತ್ತೆ ಮತ್ತೆ. ಓಕೆ. See here. ನಾನು ಕೊಟ್ಟಿರೋದು ನಿಮಗೆ ಈ ಬಂಡಲ್ ADT ಬಂಡಲ್ 64 ಬಿಟ್. ಈ ಬಂಡಲ್ ನಾನು ನಿಮಗೆ ಕೊಟ್ಟಿರೋದು, ಶೇರ್ ಮಾಡಿರೋದು. ಸೊ ಒನ್ಸ್ ಯು ಎಕ್ಸ್ಟ್ರಾಕ್ಟ್ ಯು ವಿಲ್ ಗೆಟ್ ದಿಸ್ ಫೋಲ್ಡರ್. ಓಕೆ, ಒನ್ಸ್ ಯು ಎಕ್ಸ್ಟ್ರಾಕ್ಟ್ ಯು ವಿಲ್ ಗೆಟ್ ದಿಸ್ ಫೋಲ್ಡರ್. ಇನ್ಸೈಡ್ ದಟ್ ಫೋಲ್ಡರ್, once you keep on double click, you will get the Eclipse SDK and SDK manager. ಈ ತರ ಯಾರಿಗಾದ್ರೂ ಎಕ್ಸ್ಟ್ರಾಕ್ಟ್ ಆಗಿದೆಯಾ? ಆಗಿದೆ. ಓಕೆ. ಎಕ್ಲಿಪ್ಸ್ ಎಲ್ಲ ಸಿಕ್ಕಿದೆಯಾ ಅಲ್ಲಿ ನಿಮಗೆ? ಹಾ ಸರ್, ಸಿಕ್ಕಿದೆ, ಇನ್ಸ್ಟಾಲ್ ಆಯ್ತು. ಅದು SDK ಮ್ಯಾನೇಜರ್ ಅಂತ ಇದೆಯಲ್ಲ, ಅದು ತೋರಿಸ್ತಿಲ್ಲ ಸರ್ ಅದರಲ್ಲಿ. ಓಕೆ, ಫೈನ್. SDK ಮ್ಯಾನೇಜರ್ ಕಾಣಿಸ್ತಿಲ್ಲ. SDK ಇದೆಯಾ ನಿಮ್ದ್ರಲ್ಲಿ? ಹಾ ಸರ್, ಇದೆ ಸರ್. ಎಕ್ಲಿಪ್ಸ್ ಬಂದಿದ್ಯಾ? ಎಕ್ಲಿಪ್ಸ್ ಇದೆ, ಅದ್ರೊಳಗಡೆ ಫೋಲ್ಡರ್ ಅಲ್ಲಿ ಎಕ್ಲಿಪ್ಸ್ ಅಂತ ಮತ್ತೆ ಅಪ್ಲಿಕೇಶನ್ ಇದೆಯಲ್ಲ, ಅದು ತೋರಿಸ್ತಿಲ್ಲ.
ಇವ್ಯಾವ ತೋರಿಸ್ತಾ ಇಲ್ವಾ ನಿನಗೆ? ಅದು ಅಪ್ಲಿಕೇಶನ್ ಅಂತ ತೋರಿಸ್ತಿಲ್ಲ ಸರ್, ಎಕ್ಲಿಪ್ಸ್ ಅಂತ ಅಪ್ಲಿಕೇಶನ್ ಇದೆಯಲ್ಲ ಇಲ್ಲಿ ಕೆಳಗಡೆ. ಇಲ್ಲಿ ನೋಡಿ, ಈ ಫೋಲ್ಡರ್ ಬಂದಿದೆ ಅಲ್ಲ, ಹಾ ಎಡಿಟಿ ಬಂಡಲ್, ಇದನ್ನ ಓಪನ್ ಮಾಡ್ಕೊಂಡ್ರೆ 2 ಫೋಲ್ಡರ್ ಒಂದು ಫೈಲ್ ಕಾಣುತ್ತೆ. ಎಕ್ಲಿಪ್ಸ್ SDK ಇಲ್ಲ, ಫೋಲ್ಡರ್. ಫೋಲ್ಡರ್ ಮಾತ್ರ ಇದೆ, ಆ ಫೋಲ್ಡರ್ ಮಾತ್ರ ಇದೆ ಸರ್ 2. ಹಾ, ಈ SDK ಮ್ಯಾನೇಜರ್ ಅನ್ನೋದು ಅಪ್ಲಿಕೇಶನ್ ಇಲ್ಲ. ಇಲ್ಲ. ಆಮೇಲೆ ಈಗ ಅದು ಎಕ್ಲಿಪ್ಸ್ ಒಳಗಡೆ ಹೋಗಿ ಸರ್, ಹಾ, ಅದರಲ್ಲಿ ಎಕ್ಲಿಪ್ಸ್ ಅಂತ ಅಪ್ಲಿಕೇಶನ್ ಇದೆಯಲ್ಲ ಹಾ, ಇದು ಅದು ತೋರಿಸ್ತಿದೆ, ಇದು ತೋರಿಸ್ತಿದೆ, ಇನ್ನು ಇಲ್ಲಿ ಉಳಿದೆಲ್ಲ ತೋರಿಸ್ತಿದೆ. ಹಂಗಿದ್ರೆ ಏನ್ ಮಾಡಿ ಗೊತ್ತಾ, ಅದೆಲ್ಲ ತೆಗ್ದ್ಬಿಟ್ಟು ಇನ್ನೊಂದ್ಸರಿ ಡೌನ್ಲೋಡ್ ಮಾಡಿ. ಮೇ ಬಿ ಕಂಪ್ಲೀಟ್ ಡೌನ್ಲೋಡ್ ಆಗಿಲ್ಲ ಅಂತ ಅನ್ಕೊಂತೀನಿ. ಇಲ್ಲ, ಫುಲ್ ಆದ್ಮೇಲೆ ಎಕ್ಸ್ಟ್ರಾಕ್ಟ್ ಮಾಡಿದ್ದೆ ಸರ್. 2 ಟೈಮ್ಸ್ ಮಾಡಿದ್ದೀನಿ, 2 ಟೈಮ್ಸ್ ಇದೇ ಬರ್ತಿದೆ. ಅಶ್ವಿನಿ, ನಿಮಗೆ ಕರೆಕ್ಟಾ ಬಂತಾ? ಅಶ್ವಿನಿ, ಹರ್ಷಿತಾ? ಹಾ ಸರ್ ಇನ್ಸ್ಟಾಲ್ ಆಯ್ತು. ಫುಲ್ ಇಷ್ಟು ಫೋಲ್ಡರ್ ಫುಲ್ ಬಂದಿದೆ ಅಲ್ಲ ನಿಮ್ಗೆ? ಬಂತು. ಶಶಾಂಕ್, ನಿನ್ಗೆ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತ ನೋಡೋಣ. ಓಕೆ, ಫೈನ್. Then anybody else found any error or any difficulty in creating an application? ಇನ್ಸ್ಟಾಲ್ ಆಗಿರೋರು ಯಾರು ಅಪ್ಲಿಕೇಶನ್ ಮಾಡಿದ್ರಾ? ಸಿಂಪಲ್ APK ನಾನು ತೋರಿಸ್ಕೊಟ್ಟಿದ್ದು ಜಸ್ಟ್ ವೆಲ್ಕಮ್ ಟು ಆಂಡ್ರಾಯ್ಡ್ ಕ್ಲಾಸ್ ಅಷ್ಟೇ, ಸಿಂಪಲ್, ಏನೂ ಇಲ್ಲ ಅದ್ರಲ್ಲಿ. ಅಷ್ಟ್ಯಾರಾದ್ರೂ ಮಾಡಿದ್ರಾ? ರನ್ ಆಗೋದು ಸ್ವಲ್ಪ ಕನ್ಫ್ಯೂಸ್ ಇತ್ತು ಸರ್, ಹೇಳ್ಕೊಟ್ಟಿದ್ದೆ ಅವತ್ತು. ಇನ್ನೊಂದ್ಸಲ ಮಾಡಿದ್ರೆ ಅಥವಾ ರೆಕಾರ್ಡ್ ಮಾಡಿ ಕಳ್ಸಿದ್ರೆ ಗೊತ್ತಾಗತ್ತಾ? ಡಿವೈಸ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಗೊತ್ತಾಗಿಲ್ಲ, ಸ್ವಲ್ಪ ಮರ್ತಂಗ ಹೇಳ್ಕೊಟ್ಟಿದ್ದು. ಓಕೆ, ಈಗ ಅದಕ್ಕೆ ರೆಕಾರ್ಡ್ ಮಾಡ್ತಾ ಇದ್ದೀನಿ. ರೆಕಾರ್ಡೆಡ್ ಸೆಷನ್ ಕಳಿಸ್ಬಿಡ್ತೀನಿ. ಪ್ರೋಗ್ರಾಮ್ ರನ್ ಮಾಡೋದು ಬೇಸಿಕ್ ಹಲೋ ವರ್ಲ್ಡ್ ರನ್ ಮಾಡೋದೇ ಒಂದ್ಸಲ ತೋರಿಸ್ಕೊಡ್ತೀನಿ. ಅಲ್ಲಿಂದಾನೇ ಬರ್ತೀನಿ. ಒಂದ್ ಸೆಕೆಂಡ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡೋದಿಂದಾನೇ ಬರ್ತೀನಿ. ಓಕೆ ಸರ್. ಎನಿಬಡಿ ಎಲ್ಸ್ ಯಾರು ಟ್ರೈ ಮಾಡಿದವ್ರು ಇದ್ದೀರಾ? ಓಕೆ, ಲೆಟ್ ಇಟ್ ಬಿ ಟ್ರೈ. ಇನ್ನ ಸುಮಾರು ಜನ ಮೇ ಬಿ ಅದನ್ನ ಡೌನ್ಲೋಡ್ ಮಾಡಿಲ್ಲ, ದೆನ್ ಫರ್ಗೆಟ್ ಅಬೌಟ್ ವರ್ಕಿಂಗ್ ಅಬೌಟ್ ದಟ್. ಮಾಡಬೇಕು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಅದನ್ನ ಮಾಡ್ತಾ ಬರಬೇಕು. ಓಕೆ, ಫೈನ್. ನೌ ಐ ವಿಲ್ ಶೋ ಯು ದ ಅಪ್ಲಿಕೇಶನ್. I will close this. I will create a new application. Okay. Once again, I will show you how to create all these applications. Ella close ಮಾಡ್ಕೊಂತೀನಿ. Close ಮಾಡ್ಕೊಂಡು ಮತ್ತೆ from the basic, from the new app, I will start create a new app for today's class. Okay. Yeah. Before going to the today's class, I would like to take attendance. In the chat, you start giving your attendance like your USN and name. ಮತ್ತೆ ಲಾಸ್ಟ್ ತಗೊಳ್ಳೋದು ಮರ್ತ ಹೋಗುತ್ತೆ. ಸೊ ಬೆಟರ್ ಯು ಗಿವ್ ನೌ ಇಟ್ಸ್. USN followed by your name. Yeah. Quick. ಮಾಡ್ತಾ ಇರಿ, ನಾನು ಅಪ್ಲಿಕೇಶನ್ ತೋರಿಸ್ತಾ. Fine. Once you install here, once you start install here, go to the file, in the file go to the new Android application project. Okay, file ಗೆ ಹೋಗಿ new Android application project. First you need to create here, give the application name. Okay, basic app ಅಂತ ಕೊಡ್ತೀನಿ. ಬೇಸಿಕ್ ಆಪ್. ಇಲ್ಲಿ ನೆನ್ಪಿಟ್ಕೋಬೇಕಿರೋದು, ಆಲ್ವೇಸ್ ಗಿವ್ ದ ಫಸ್ಟ್ ಕ್ಯಾರೆಕ್ಟರ್ ಆಸ್ ದ ಅಪ್ಪರ್ ಕೇಸ್. ಇದೊಂದು ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ವೈಲ್ ಗಿವಿಂಗ್ ದ ಪ್ರಾಜೆಕ್ಟ್ ನೇಮ್, ಫಸ್ಟ್ ಲೆಟರ್ ಮಸ್ಟ್ ಬಿ ಅಪ್ಪರ್ ಕೇಸ್. ದೆನ್ ಇನ್ ಬಿಟ್ವೀನ್ ಯಾವ್ದಾರು ಅಪ್ಪರ್ ಕೇಸ್ ಕೊಟ್ಕೋಬಹುದು. ಫಾಲೋ ದಿಸ್. Next, click on the next, then check a clip art or image or text. For example, ನಿಮಗೆ ಯಾವ್ದು ಬೇಕೋ ನೀವು ಅದನ್ನು ಮಾಡ್ತಾ ಬರ್ಬೋದು. If you want only the text, you can take a text ಅನ್ನೇ ನೀವು ಐಕಾನ್ ತರ ಕ್ರಿಯೇಟ್ ಮಾಡ್ಕೋಬಹುದು, ಅಥವಾ ಯುವರ್ ಓನ್ ಇಮೇಜ್ ನ ತಗೋಬಹುದು, ಅಥವಾ ಕ್ಲಿಪ್ ಆರ್ಟ್ ನ ತಗೋಬಹುದು. So in the last class I showed you how to make use of clip art.
In the today's class, I will show you how to make my own app. So the app ಆಗಿರೋದ್ರಿಂದ I will take this icon, Android icon itself. ನೀವು ಯಾವುದಾದ್ರೂ clip art ಅನ್ನ choose ಮಾಡ್ಕೊಳ್ಳಿ. It's your choice. I will take Android app. ಇದನ್ನೇ ತಗೊಂಡಿದ್ದೀನಿ. Then I will click next. ಇದ್ರ size, crop ಎಲ್ಲ ನೀವು ಮಾಡ್ಕೋಬಹುದು. Whatever the preview it is showing, you can make use of this. Padding ಎಲ್ಲ change ಮಾಡ್ಕೋಬಹುದು like this. Okay. This is how you can make the alterations with the icons. Then click on the next. Foreground color. If you want to choose a color for the app, you can take the app foreground color. Okay. ನಿಮಗೆ ಯಾವ ಆಪ್ ಏನ್ ಕಲರ್ ಬೇಕೋ ಆ ಕಲರ್ ಅಲ್ಲಿ ನೀವೇನ್ ಮಾಡಬಹುದು, ಯು ಕ್ಯಾನ್ ಕ್ರಿಯೇಟ್ ಯುವರ್ ಆಪ್. ಕ್ಲಿಕ್ ಆನ್ ದ ನೆಕ್ಸ್ಟ್. ಯಾವಾಗಲೂ ಅಪ್ಲಿಕೇಶನ್ ಕ್ರಿಯೇಟ್ ಆಗ್ಬೇಕಾದ್ರೆ ಫಸ್ಟ್ ಇಟ್ ವಿಲ್ ಕ್ರಿಯೇಟ್ ದ ಬ್ಲಾಂಕ್ ಆಕ್ಟಿವಿಟಿ. ಇಟ್ ವಿಲ್ ಕ್ರಿಯೇಟ್ ದ ಬ್ಲಾಂಕ್ ಆಕ್ಟಿವಿಟಿ. ಇಲ್ಲಿ ಎಲ್ಲದನ್ನು ನಾವೇನಂತ ಕರಿತಾ ಹೋಗ್ತೀವಿ, ವಿ ಕಾಲ್ ಹಿಯರ್ ದ ಆಕ್ಟಿವಿಟೀಸ್. ಒಂದು ಮೈನ್ ಆಕ್ಟಿವಿಟಿ ಮತ್ತೆ ಮೈನ್ ಆಕ್ಟಿವಿಟಿಯಲ್ಲಿ ಸಬ್ ಆಕ್ಟಿವಿಟೀಸ್, ಈ ತರ ಆಕ್ಟಿವಿಟಿಗಳನ್ನ ನಾವೇನ್ ಮಾಡ್ತಾ ಹೋಗ್ತೀವಿ ಇಲ್ಲಿ ಆಂಡ್ರಾಯ್ಡ್ ಅಲ್ಲಿ ನೋಡ್ತಾ ಹೋಗ್ತೀವಿ. So first it creates the blank activity. Once it chooses a blank activity, click on the next. Once you click on the next, it will by default it will take the main activity name as main activity and layout name as activity main. Now I think you can find the difference between activity name and layout name. ಇಲ್ಲಿ ನಿಮಗೆ ಗೊತ್ತಾಗಬೇಕು ಆಕ್ಟಿವಿಟಿ ಅಂದ್ರೆ ಯಾವುದು, ಲೇಔಟ್ ಅಂದ್ರೆ ಯಾವುದು. Sahana, you just now joined. You give your attendance because all of you, I already took the attendance. Yeah, coming back here. ಇದನ್ನ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದ್ಸರಿ ಹೇಳಿದ್ದೆ, ಬಟ್ ಸ್ಟಿಲ್ ನೆನ್ಪು ಮಾಡ್ಕೊಳ್ಳಿ. ಆಕ್ಟಿವಿಟಿಗೂ ಲೇಔಟಿಗೂ ಡಿಫ್ರೆನ್ಸ್ ಏನು ಅಂತ. ಆಕ್ಟಿವಿಟಿ ಅಂದ್ರೆ ನಾವ್ ಏನ್ ಕೋಡಿಂಗ್ ಪಾರ್ಟ್ ಬರಿತೀವಿ, ಕೋಡಿಂಗ್ ಪಾರ್ಟ್ ಅಂದ್ರೆ ಮೇನ್ ಲಾಜಿಕ್ ಪಾರ್ಟ್ ಏನ್ ಬರಿತೀವೋ ಅದನ್ನ ನಾವೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಆಕ್ಟಿವಿಟಿ ನೇಮ್. ದ ಮೇನ್ ಜಾವಾ ಕೋಡ್ ವೇರ್ ವಿ ರೈಟ್, ವಿ ಕಾಲ್ ದಟ್ ಆಸ್ ಮೇನ್ ಆಕ್ಟಿವಿಟಿ. ಅಂಡ್ ದ ಡಿಸೈನ್ ಪಾರ್ಟ್, ಲೇಔಟ್ ನೋಡ್ಬಿಟ್ಟು ಅಲ್ಲಿ XML ಕೋಡ್ ಏನ್ ಬರ್ತಾ ಹೋಗುತ್ತೋ ಅದನ್ನ ನಾವು ಏನಂತ ಕರಿತೀವಿ, ಕಾಲ್ ಇಟ್ ಆಸ್ ಲೇಔಟ್ ನೇಮ್. ವಿ ಕಾಲ್ ಬೈ ಡಿಫಾಲ್ಟ್ ಇಟ್ ವಿಲ್ ಕಾಲ್ ಇಟ್ ಆಸ್ ಆಕ್ಟಿವಿಟಿ ಮೇನ್. ಸಾರಿ, ಮೇನ್ ಆಕ್ಟಿವಿಟಿ ಏನಂತ ಇತ್ತು, ಆಕ್ಟಿವಿಟಿ ನೇಮ್ ನ ಅದು ಮೇನ್ ಆಕ್ಟಿವಿಟಿ ಅಂತ ಕೊಟ್ಕೊಂಡು ಲೇಔಟ್ ನ ಅದೇನಂತ ತಗೊಳುತ್ತೆ, ಆಕ್ಟಿವಿಟಿ ಮೇನ್ ಅಂತ ತಗೊಳುತ್ತೆ. ಈವನ್ ಯು ಕ್ಯಾನ್ ಚೇಂಜ್ ದ ನೇಮ್. ಈಗ ಸದ್ಯಕ್ಕೆ ನೀವು ಕಲಿತಾ ಇರೋದ್ರಿಂದ ಯು ಜಸ್ಟ್ ಗೋ ವಿತ್ ಬೈ ಡಿಫಾಲ್ಟ್ ನೇಮ್ಸ್ ವಾಟ್ ಎವರ್ ಇಟ್ ಈಸ್ ಗೋಯಿಂಗ್ ಟು ಗಿವ್. ಇದನ್ನ ನೀವು ನೋಡ್ಕೊಳ್ಳಿ. ಒನ್ಸ್ ನಿಮಗೆ ಒಂದು ಗ್ರಿಪ್ ಸಿಕ್ಕ ಮೇಲೆ ಯು ಕ್ಯಾನ್ ಮೇಕ್ ಯುವರ್ ಓನ್ ನೇಮ್ಸ್, ಆ ತರ ಎಲ್ಲ ನೀವು ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ಬೋದು. ಈಗ ನಿಮಗೆ ಇಲ್ಲಿ ಕ್ಲಾರಿಟಿ ಬರಬೇಕು, ವಾಟ್ ಈಸ್ ಆಕ್ಟಿವಿಟಿ, ವಾಟ್ ಈಸ್ ಲೇಔಟ್. ಆಕ್ಟಿವಿಟಿ ಯಾವುದು, ಲೇಔಟ್ ಯಾವುದು. ಓಕೆ, ಆಕ್ಟಿವಿಟಿ ಈಸ್ ದ ಮೇನ್ ಕೋಡಿಂಗ್ ಪಾರ್ಟ್, ದಟ್ ಈಸ್ ವೇರ್ ವಿ ರೈಟ್ ದ ಜಾವಾ ಕೋಡಿಂಗ್ ಪಾರ್ಟ್, ದಟ್ ವಿ ಕಾಲ್ ಇಟ್ ಆಸ್ ಆಕ್ಟಿವಿಟಿ. ಅಂಡ್ ಲೇಔಟ್ ಈಸ್ ದ ಡಿಸೈನ್ ಪಾರ್ಟ್, where we can see the GUI and the XML part. All those things were what we call as a layout name. Illi activity name na main activity anta ide, layout name na activity main anta ide. Ist aadmele just click on the finish. Okay, once it is finished, it will create the project like this. Itara nimage barutte. Okay. ಸೊ ಈಗ ನೀವು ಡಿಫರೆನ್ಸ್ ನ ಫೈಂಡ್ ಔಟ್ ಮಾಡಬಹುದು. ಓಕೆ, ನೌ ಯು ಕ್ಯಾನ್ ಫೈಂಡ್ ದ ಡಿಫರೆನ್ಸ್ ಹಿಯರ್. ಸಿ ದ ಮೇನ್ ಆಕ್ಟಿವಿಟಿ ನಾನು ಹೇಳಿದೆ, ಇಲ್ಲಿ ನಾವು ಜಾವಾ ಪಾರ್ಟ್ ಬರಿತೀವೋ, ಕೋಡಿಂಗ್ ಪಾರ್ಟ್ ಏನ್ ಬರಿತೀವೋ, ವಿ ಕಾಲ್ ದಟ್ ಆಸ್ ಮೇನ್ ಆಕ್ಟಿವಿಟಿ. ಎಕ್ಸ್ಟೆನ್ಷನ್ ನೋಡಿ ಗೊತ್ತಾಗುತ್ತೆ, ಮೇನ್ ಆಕ್ಟಿವಿಟಿ ಡಾಟ್ ಜಾವಾ. ಇದನ್ನ ನಾವು ಮೇನ್ ಆಕ್ಟಿವಿಟಿ ಅಂತ ಕರಿತೀವಿ, ಆಗಲೇ ಕ್ರಿಯೇಟ್ ಮಾಡಿದ್ದೆ. ಆಕ್ಟಿವಿಟಿ ಮೇನ್ ಇಸ್ XML. Activity main is XML. That is we see that as the design part. Design part nella ನಾವು ಇಲ್ಲಿ ನೋಡ್ತಾ ಬರ್ತೀವಿ. Okay, along with this, these are the folders it is going to be create. ಈಗ ನೋಡಿ ನಾನು ಕ್ರಿಯೇಟ್ ಮಾಡಿದ ಯಾವ್ದು ಆಪ್, ಅಪ್ಲಿಕೇಶನ್ ಯಾವುದು, ಬೇಸಿಕ್ ಆಪ್ ಅಂತ. So once the project is created, its source file is going to be create, source package. So ಅದರೊಳಗಡೆ form.xml example.basic app ಅದರೊಳಗಡೆ main activity create ಆಗುತ್ತೆ. Then the generated Java files will be in this particular file. ಇದು r.java build configuration ತುಂಬಾ ಇಂಪಾರ್ಟೆಂಟ್. ಯಾವಾಗ ಅಂದ್ರೆ ನಾವು ಯಾವಾಗ ಡೇಟಾನ ಆಕ್ಸೆಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವೋ, at that moment this r.java will come.
all.java will come. ಅದನ್ನ ನಾನು ಹೇಳ್ತಾ ಬರ್ತೀನಿ ಯಾವಾಗ ಬರುತ್ತೆ all.java ಅಂತ. Here also we can see all.layout.activity. ಇಲ್ಲಿ ಕಾಣ್ತಾ ಇದೆಯಲ್ಲ, this is calling this particular Java. This is inbuilt. ಯಾವುದೇ ವ್ಯಾಲ್ಯೂನ ರೀಡ್ ಮಾಡೋದಕ್ಕೆ ಏನೇ ರೀಡ್ ಮಾಡ್ತೀವಿ ಅಂದ್ರೂ everything will be read from the all.java. This will help us to read the ಡೇಟಾನ ರೀಡ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡ್ತಾ ಬರುತ್ತೆ. ಸೊ ಅದಕ್ಕೆ ಈ ಜಾವಾ ಫೈಲ್ ನ ನಾವು ಯೂಸ್ ಮಾಡ್ತಾ ಬರ್ತೀವಿ. Okay, this is generated Java files, and these are the Android jar files. ಯಾವ್ಯಾವ Android jar files ಬೇಕು ಅದೆಲ್ಲ ಇಲ್ಲಿ ಇರುತ್ತೆ. Then assets, if you are going to make use of any your own images or your own video files, audio files, if you are going to make, all those things we need to be stored in the assets. ಈ ಫೋಲ್ಡರ್ ಒಳಗಡೆ ನಾವು assets ಅನ್ನೋ ಫೋಲ್ಡರ್ ಒಳಗಡೆ ನಾವು ಅದನ್ನ ಯೂಸ್ ಮಾಡ್ತಾ ಹೋಗ್ತೀವಿ. So right now there is nothing in the assets. In the bin ಅಲ್ಲಿ ನೋಡಿದ್ರೆ, see we can see in the bin resource file ಇದೆ, Android manifest ಇದೆ. Android manifest ಯಾವಾಗ ಬರುತ್ತೆ ಅನ್ನೋದನ್ನ ನಾನು ಆಮೇಲೆ ತೋರಿಸ್ಕೊಡ್ತೀನಿ, ಯಾಕೆಂದ್ರೆ ಈಗ ಒಂದ್ಸಲ ಕನ್ಫ್ಯೂಸ್ ಆಗುತ್ತೆ. ನಾವು ಏನೇ ಒಂದು ಪರ್ಮಿಷನ್ಸ್ ತಗೋಬೇಕು, ಫಾರ್ ಎಕ್ಸಾಂಪಲ್ if you want to send a message, then we need to take a permission. If you want to use the GPS, we need to take a permission. ಆ ತರದೆಲ್ಲ ಪರ್ಮಿಷನ್ ನೀವೆಲ್ಲ ತಗೋಬೇಕು ಅಂದ್ರೆ those permissions are going to be provided through the Android manifesto. I will just show you, like ಅದನ್ನ ಡಬಲ್ ಕ್ಲಿಕ್ ಮಾಡಿದ್ರೆ here you can see what are the manifest and all the things we are going to see here. And in the manifest itself we can see the permissions. Okay, ಇಲ್ಲಿ permissions ಅಂತ ಇದೆಯಲ್ಲ, ಈ permissions ಅನ್ನ ಯೂಸ್ ಮಾಡ್ಕೊಳ್ಳೋದು. ಅಪ್ಲಿಕೇಶನ್ಸ್ ಅಂತ ಇರುತ್ತೆ, ಪರ್ಮಿಷನ್ಸ್ ಅಂತ ಇರುತ್ತೆ, ಇದೆಲ್ಲ ನಮಗೆ ಮ್ಯಾನಿಫೆಸ್ಟ್ ಅಲ್ಲಿ ಬರೋದು. ಮ್ಯಾನಿಫೆಸ್ಟ್ ನ ತುಂಬಾ ಮೇಜರ್ ಆಗಿ ಯೂಸ್ ಮಾಡೋದಿಲ್ಲ ಅಂದ್ರೆ ಟು ಆಡ್ ಎ ಪರ್ಮಿಷನ್. ಫಾರ್ ಎಕ್ಸಾಂಪಲ್ SMS ಕಳಿಸೋದಕ್ಕೆ ಒಂದು ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಆ ಎಕ್ಸಾಂಪಲ್ ನ SMS ಮಾಡಬೇಕು ನಾವು ಅಂದ್ರೆ we need to take a permission. So ಇಲ್ಲಿ ನೋಡಿ permission ನ ಕ್ಲಿಕ್ ಮಾಡಿದ್ರೆ it is going to give permission group, permission tree, users permission. If I click on the users permission, then it will show you ಯಾವ ಪರ್ಮಿಷನ್ ಬೇಕು. These are the permissions. ನೋಡಿ ತುಂಬಾ ಪರ್ಮಿಷನ್ಸ್ ಇದೆ. ವೆದರ್ ಚೆಕ್ ಇನ್ ಪ್ರಾಪರ್ಟೀಸ್, ಮಾಕ್ ಲೊಕೇಶನ್, ನೆಟ್ವರ್ಕ್ ಸ್ಟೇಟ್. ಸೊ ಎಲ್ಲದಕ್ಕೂ ಅವ್ರು ಏನ್ ಕೊಟ್ಟಿದ್ದಾರೆ, ಪರ್ಮಿಷನ್ ಕೊಟ್ಟಿದ್ದಾರೆ. ವೈಫೈ ಸ್ಟೇಟ್, ಅಕೌಂಟ್ ಮ್ಯಾನೇಜರ್, ಡಿವೈಸ್ ಅಡ್ಮಿನ್, ಈ ತರದ್ದು ಸುಮಾರಷ್ಟು ನಮಗೇನಿದೆ ಆಕ್ಸೆಸ್ ಮಾಡೋದಕ್ಕೆ ಪರ್ಮಿಷನ್ ತಗೋಬೇಕು. ಲೈಕ್ ಬ್ಲೂಟೂತ್ ಇರ್ಬೋದು, ಬ್ಲೂಟೂತ್ ಅಡ್ಮಿನ್ ಇರ್ಬೋದು, ಡಿಫ್ರೆಂಟ್ ಸೆನ್ಸಾರ್ಸ್ ಇರ್ಬೋದು, ಬ್ರಾಡ್ಕಾಸ್ಟ್ SMS ಇರ್ಬೋದು. ಸೊ ಈ ತರ ಮಾಡಬೇಕು ಅಂದ್ರೆ ನಾವು ಈ ತರದ್ದೆಲ್ಲ ಪರ್ಮಿಷನ್ಸ್ ಅನ್ನ ಕೊಡಬೇಕು. ಅಂಡ್ ಕಾಲ್ ಹೋಗೋದು, ಕಾಲ್ ಫೋನ್, ಕಾಲ್ ಪ್ರಿವಿಲೇಜ್, ಕ್ಯಾಮ್ರಾ, ಇದೆಲ್ಲ ನನ್ನ ಆಪ್ ಕ್ಯಾಮ್ರಾ ಯೂಸ್ ಮಾಡಬೇಕು ಅಂದ್ರೆ ಐ ನೀಡ್ ಟು ಗೆಟ್ ಅ ಪರ್ಮಿಷನ್. ಸೊ ಅದಕ್ಕೆ ಏನ್ ಮಾಡ್ತೀವಿ, ಪರ್ಮಿಷನ್ ಆಕ್ಸೆಸ್ ಮಾಡೋದು ಅಂತ ಕರಿತಾ ಹೋಗ್ತೀವಿ. ಓಕೆ, ಸೊ ಆತರ ಪರ್ಮಿಷನ್ ಆಕ್ಸೆಸ್ ಮಾಡಬೇಕು ಅಂದ್ರೆ ಇಫ್ ನಾವು ಐ ವಾಂಟ್ ಟು ಸೆಂಡ್ SMS, ಐ ವಾಂಟ್ ಟು ಟೇಕ್ ದಿಸ್ ಪರ್ಮಿಷನ್. ಏನಂತ ಇದೆ ಪರ್ಮಿಷನ್, android.permission.send SMS ಅಂತ ಇದೆ. ಸೊ ಇದನ್ನ ತಗೊಂಡ್ರೆ ಏನ್ ಮಾಡುತ್ತೆ, ಇಫ್ ಐ ಆಡ್ ದಿಸ್, ಏನ್ ಮಾಡುತ್ತೆ, ದಿಸ್ ವಿಲ್ ಆಡ್ ಅ ಪರ್ಮಿಷನ್ ಫಾರ್ ಮೈ ಪರ್ಟಿಕ್ಯುಲರ್ ಅಪ್ಲಿಕೇಶನ್. ಇದೇನ್ ಮಾಡುತ್ತೆ, ನನ್ನ ಅಪ್ಲಿಕೇಶನ್ಗೆ ಅದು ಪರ್ಮಿಷನ್ ಅನ್ನ ಆಡ್ ಮಾಡುತ್ತೆ. ಒನ್ಸ್ ಇಟ್ ಆಡ್ ದ ಪರ್ಮಿಷನ್ಸ್, ಯು ಕ್ಯಾನ್ ಸಿ ದಟ್ ಇನ್ ದ ಅಪ್ಲಿಕೇಶನ್ ಆಂಡ್ರಾಯ್ಡ್ ಮ್ಯಾನಿಫೆಸ್ಟೋ ಎಕ್ಸಾಂಪಲ್ XML. ಇಲ್ಲಿ ನೋಡಿ, ಇಲ್ಲಿ ಕಾಣಿಸುತ್ತಲ್ವಾ, ಆಂಡ್ರಾಯ್ಡ್ ನೇಮ್, ಪರ್ಮಿಷನ್, ಸೆಂಡ್ SMS ಅಂದ್ರೆ ಈ ಪರ್ಮಿಷನ್ ಇದಕ್ಕೆ ತಗೊಂಡಿದೀವಿ, ಯೂಸ್ ಮಾಡ್ತಾ ಇದೀವಿ ಅಂತ. ಈ ತರ ನೀವು ನಿಮ್ಮ ಅಪ್ಲಿಕೇಶನ್ಗೆ ಏನೇನು ನೀವು ಫೀಚರ್ಸ್ ನ ಆಡ್ ಮಾಡಬೇಕು ಅದೆಲ್ಲದಕ್ಕೂ ನಾವು ಪರ್ಮಿಷನ್ಸ್ ನ ಕೊಡ್ತಾ ಬರ್ಬೇಕು. ಫಾರ್ ಎಕ್ಸಾಂಪಲ್ ಕ್ಯಾಮ್ರಾ ಯೂಸ್ ಮಾಡೋದಾಗಿರ್ಬೋದು, ಬೇರೆ ಸೆನ್ಸಾರ್ ಯೂಸ್ ಮಾಡೋದಾಗಿರ್ಬೋದು, ಕಾಲ್ ಪರ್ಮಿಷನ್, GPS ಪರ್ಮಿಷನ್, ಲೊಕೇಶನ್, ನೀವು ಏನೇನು ಮಾಡ್ತಿರೋ ಅದೆಲ್ಲದಕ್ಕೂ ಪರ್ಮಿಷನ್ ನ ತಗೊಳ್ತಾ ಬರ್ಬೇಕು. ಪರ್ಮಿಷನ್ ತಗೊಳ್ಬೇಕಾದ್ರೆ ವಿ ನೀಡ್ ಟು ಟೇಕ್ ಅ ಪರ್ಮಿಷನ್ ಲೈಕ್ ದಿಸ್ ಥ್ರೂ ದ ಆಂಡ್ರಾಯ್ಡ್ ಮ್ಯಾನಿಫೆಸ್ಟೋ. ಇದು ಯಾಕಿದೆ ಆಂಡ್ರಾಯ್ಡ್ ಮ್ಯಾನಿಫೆಸ್ಟ್ ಯಾಕಿದೆ ಅಂದ್ರೆ ಫಾರ್ ದೀಸ್ ರೀಸನ್ಸ್ ವಿ ಹ್ಯಾವ್ ಆಂಡ್ರಾಯ್ಡ್ ಮ್ಯಾನಿಫೆಸ್ಟ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಅದು ಎಲ್ಲಿರುತ್ತೆ ಅಂದ್ರೆ ಬಿನ್ ಅಲ್ಲಿ ಇರುತ್ತೆ. ಅಂಡ್ ಒನ್ಸ್ ದ ಅಪ್ಲಿಕೇಶನ್ ಈಸ್ ರನ್, ಇದೇ ಬಿನ್ ಅಲ್ಲೇ ನಿಮಗೆ APK ಫೈಲ್ ಕೂಡ ಕಾಣುತ್ತೆ. ಇದೆಲ್ಲಿದೆ, ಈಗ ಬಿನ್ ಎಲ್ಲಿದೆ, ಇದೇ ಬಿನ್ ಅಲ್ಲಿ. ರೈಟ್ ನಾವು ನಾನು ಇನ್ನೂ ಅಪ್ಲಿಕೇಶನ್ ರನ್ ಮಾಡಿಲ್ಲ, ಸೊ ಇದು APK ನ ಜನರೇಟ್ ಮಾಡಿಲ್ಲ. ಒನ್ಸ್ ಅಪ್ಲಿಕೇಶನ್ ರನ್ ಆದ್ಮೇಲೆ ಹಿಯರ್ ದ APK ವಿಲ್ ಬಿ ಜನರೇಟೆಡ್. ಓಕೆ, ನಮಗೆ ಎಮ್ಯುಲೇಟರ್ ಅಪ್ ಆಗೋದೇ ಬೇಡ, ನಾನು ತೋರಿಸಿದ್ದೀನಿ. ಇಲ್ಲಿ APK ಬಂತು ಅಂದ ತಕ್ಷಣ ಚೆಕ್ ಅಂತ ಅದನ್ನ ನಿಮ್ಮ ಮೊಬೈಲಿಗೆ ಹಾಕೊಂಡು ಚೆಕ್ ಮಾಡಿದ್ರೆ ದ ಡೆವಲಪ್ಮೆಂಟ್ ವಿಲ್ ಬಿ ಫಾಸ್ಟ್. ಎದ್ರು ನಾವು ಇಲ್ಲಿ ಎಮ್ಯುಲೇಟರ್ ಅಪ್ ಆಗೋದು ಕಾಯ್ಕೊಂಡು ಅದು ಲೇಟ್ ಆಗೋದ್ರ ಬದಲು ಒನ್ಸ್ APK ಕ್ರಿಯೇಟ್ ಆಯ್ತು ಅಂದ್ರೆ APK ನ ಮೊಬೈಲ್ ಅಲ್ಲಿ ಹಾಕೊಳ್ಳಿ, ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಏನಾಗಿದೆ, ಏನಾದ್ರು ಕರೆಕ್ಷನ್ಸ್ ಬೇಕಾ ಅನ್ನೋದು ಅಲ್ಲೇ ಗೊತ್ತಾಗ್ತದೆ. ಓಕೆ, ದಿಸ್ ಇಸ್ ಹೌ ವಿ ಡೂ ವಿತ್ ದ ಬಿನ್ಸ್.
And libraries, different library jar files we can see here, and resource, ಬೇರೆ ಬೇರೆ ರಿಸೋರ್ಸ್ ಆಂಡ್ರಾಯ್ಡ್ ಮ್ಯಾನಿಫೆಸ್ಟ್ ಅವೆಲ್ಲ ರಿಸೋರ್ಸ್ ಇಲ್ಲಿ ಕಾಣ್ತಾ ಹೋಗುತ್ತೆ. ಇಷ್ಟು ಫೈಲ್ಸ್ ನಮಗೆ ನಾವು ನೋಡ್ತಾ ಬರ್ತೀವಿ. ಒನ್ಸ್ ಪ್ರಾಜೆಕ್ಟ್ ಕ್ರಿಯೇಟ್ ಆದ ತಕ್ಷಣ ದೀಸ್ ಆರ್ ದ ಫೈಲ್ಸ್ ವಿಚ್ ಆರ್ ಗೋಯಿಂಗ್ ಟು ಬಿ ಕ್ರಿಯೇಟೆಡ್. ಓಕೆ, ರೈಟ್ ನಾವು ನನಗೆ ಇದೇನ್ ಬೇಡ, ಮ್ಯಾನಿಫೆಸ್ಟ್ ಏನ್ ಬೇಡ, ನನಗೆ ಪರ್ಮಿಷನ್ ತಗೊಳ್ಳಲ್ಲ. ಸೊ ಐ ವಿಲ್ ಜಸ್ಟ್ ಕ್ಲೋಸ್ ದಟ್ ಪರ್ಮಿಷನ್, ಜಸ್ಟ್ ತೋರಿಸಿದ್ದೀನಿ. ನೆಕ್ಸ್ಟ್ ಇಷ್ಟು ಬಂತು. ಒನ್ಸ್ ಪ್ರಾಜೆಕ್ಟ್ ಕ್ರಿಯೇಟ್ ಆದ ತಕ್ಷಣ ಮೇನ್ ಆಕ್ಟಿವಿಟಿ ಕ್ರಿಯೇಟ್ ಆಯ್ತು, ಆಮೇಲೆ ಅದ್ರದ್ದೊಂದು XML ಬಂತು. ಇಲ್ಲಿ ನಮಗೆ ಡಿಸೈನ್ ಬಂದಿಲ್ಲ, ಮೊಬೈಲ್ ಡಿಸೈನ್ ಲೇಔಟ್ ನಮಗಿನ್ನ ಡಿಸ್ಪ್ಲೇ ಆಗ್ತಿಲ್ಲ. ಹೇಳಿದೆ ಇದು ಯಾಕೆ ಡಿಸ್ಪ್ಲೇ ಆಗಲ್ಲ ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ದ ವರ್ಷನ್. ಸಿ ಹಿಯರ್, go and check here Android version to use when rendering layouts in Eclipse. ಇಲ್ಲಿ ತೋರಿಸ್ತಾ ಇದೆ ಅಲ್ವಾ, ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಯಾವ ತರ ಆಂಡ್ರಾಯ್ಡ್ ವರ್ಷನ್ ಯೂಸ್ ಮಾಡಬೇಕು. ಹಿಯರ್ ಇಟ್ ಈಸ್ ಬೈ ಡಿಫಾಲ್ಟ್ ಇಟ್ ಈಸ್ ಇನ್ ದ 21 ವರ್ಷನ್. ಚೂಸ್ ಫಾರ್ ಲೋಯರ್ ವರ್ಷನ್ 19 ಸೆಲೆಕ್ಟ್ ಮಾಡಿ. ದೆನ್ ಆಟೋಮೆಟಿಕಲಿ ಯು ಕ್ಯಾನ್ ಸಿ ದ ಲೇಔಟ್ ಲೈಕ್ ದಿಸ್. ಇಮಿಡಿಯೇಟ್ ಆಗಿ ನಿಮಗೆ ಏನ್ ಸಿಗುತ್ತೆ, ಲೇಔಟ್ ಈ ತರ ಕಾಣಿಸ್ತಾ ಹೋಗುತ್ತೆ. ಬೈ ಡಿಫಾಲ್ಟ್ ಅದು 21 ಅಲ್ಲಿ ಇರುತ್ತೆ. If you use the 21, it will show some error like this. Instead of that, make use of little bit lower version, that is make use of Android 19. ಏನು ಪ್ರಾಬ್ಲಮ್ ಇಲ್ದೇನೆ ಬರ್ತಾ ಹೋಗುತ್ತೆ. Okay, then this is a basic layout what we are going to see now. ಈ ಬೇಸಿಕ್ ಲೇಔಟ್ ಇಲ್ಲಿ ತರ ಇರೋದ್ರಿಂದ ಇಲ್ಲಿ ನಮಗೆ ಏನೇನು ಬೈ ಡಿಫಾಲ್ಟ್ ಏನ್ ಬರ್ತಿದೆ, we are going to see that hello world. ಇದರಲ್ಲಿ ನಾವೇನ್ ಮಾಡ್ಬೋದು, we can do the changes. This is the design part. And ಇದರದ್ದು ಬ್ಯಾಕ್ ಎಂಡ್ ಕೋಡ್ we can see that as activity XML. This is the back end code. Okay, ಇಲ್ಲಿ ಬ್ಯಾಕ್ ಎಂಡ್ ಕೋಡ್ ಅಂತ ಯಾವ್ದು ನೋಡ್ತೀವಿ, ಎಲ್ಲಿ ಬರಬೇಕು ಅಂದ್ರೆ ಆಕ್ಟಿವ್ XML ಗೆ, ಆಕ್ಟಿವ್ ಮೇನ್ XML ಬಂದ್ರೆ we can see that back end code of this design. ಇದೇನ್ ಡಿಸೈನ್ ಮಾಡ್ತಿದೀವೋ ಈ ಡಿಸೈನ್ ಇನ ಬ್ಯಾಕ್ ಎಂಡ್ ಕೋಡ್ ಇಲ್ಲಿರುತ್ತೆ. ಓಕೆ, ತೋರಿಸ್ಕೊಟ್ಟೆ ನೆನ್ನೆ ನಾನು. ಇಲ್ಲಿ ಬೈ ಡಿಫಾಲ್ಟ್ ಅದೇನ್ ಕೊಟ್ಟಿದೆ, ಹೆಲೋ ವರ್ಲ್ಡ್ ಅಂತ ಕೊಟ್ಟಿದೆ. ಅದನ್ನ ನಾನು ಏನಾದ್ರು ಚೇಂಜ್ ಮಾಡಬೇಕು ಅಂದ್ರೆ ಯು ಕ್ಯಾನ್ ಚೇಂಜ್ ಹಿಯರ್. ನೋಡಿ, ಇದು ಟೆಕ್ಸ್ಟ್ ವ್ಯೂ ಅಂತ ಒಂದು ಕಾಂಪೊನೆಂಟ್ ನಾವು ಇಲ್ಲಿ ಯೂಸ್ ಮಾಡ್ಕೊಂಡಿದೀವಿ. ದಿಸ್ ಇಸ್ ದ ರಿಲೇಟಿವ್ ಲೇಔಟ್, ಅಂದ್ರೆ ನಾವು ಮೇನ್ ಲೇಔಟ್ ಏನ್ ಯೂಸ್ ಮಾಡ್ಕೊಂಡಿದೀವೋ ಮೇನ್ ಲೇಔಟ್ ಇನ ಪ್ರಾಪರ್ಟೀಸ್. ಇದು ಟೆಕ್ಸ್ಟ್ ವ್ಯೂ ಇನ ಪ್ರಾಪರ್ಟೀಸ್. ನಮ್ಮಲ್ಲಿ ಟೆಕ್ಸ್ಟ್ ವ್ಯೂ ಯಾವ್ದಿದೆ ಅಂದ್ರೆ ಅಲ್ಲಿ ಏನ್ ನಮಗೆ ಹೆಲೋ ವರ್ಲ್ಡ್ ಅಂತ ಡಿಸ್ಪ್ಲೇ ಆಗ್ತಾ ಇದೆಯೋ ದಟ್ ಇಟ್ ಸೆಲ್ಫ್ ಈಸ್ ಮೈ ಟೆಕ್ಸ್ಟ್ ವ್ಯೂ. ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಈಗ ಕಾಣಿಸ್ತಾ ಇರೋದು ಟೆಕ್ಸ್ಟ್ ವ್ಯೂ ಇದು. ಸೊ ಇದನ್ನ ನಾನು ಚೇಂಜ್ ಮಾಡಬೇಕು, ಈ ಟೆಕ್ಸ್ಟ್ ವ್ಯೂ ನ ಚೇಂಜ್ ಮಾಡಬೇಕು ಅಂದ್ರೆ ಐ ವಾಂಟ್ ಟು ಗೋ ಬ್ಯಾಕ್ ಅಂಡ್ ಚೇಂಜ್ ಇನ್ ಮೈ ಟೆಕ್ಸ್ಟ್ ವ್ಯೂ. ಸಿ ಹಿಯರ್ ಇಸ್ ಅ ಟೆಕ್ಸ್ಟ್ ವ್ಯೂ. ಬೈ ಡಿಫಾಲ್ಟ್ ಅದಿರೋದ್ರಿಂದ ಇದು ಒಂದು ಟೆಕ್ಸ್ಟ್ ವ್ಯೂ ಕ್ರಿಯೇಟ್ ಆಗಿರುತ್ತೆ. ಈಗ ಒನ್ ಮೋರ್ ಟೆಕ್ಸ್ಟ್ ವ್ಯೂ ನಾನು ಅದಕ್ಕೆ ಆಡ್ ಮಾಡಿದ್ರೆ ಹೆಂಗ್ ಕಾಣುತ್ತೆ, ಐ ವಿಲ್ ಜಸ್ಟ್ ಶೋ ಯು. ಇಲ್ಲಿ ನೋಡಿ, ಇಲ್ಲಿ ಪ್ಲೈನ್ ಟೆಕ್ಸ್ಟ್ ಇದೆ ಅಲ್ಲ, ಐ ವಿಲ್ ಜಸ್ಟ್ ಡ್ರ್ಯಾಗ್ ಅಂಡ್ ಡ್ರಾಪ್ ದಿಸ್. ಈಗ ನಾನು ಇಲ್ಲಿ ಏನ್ ಬರೀತೀನಿ, ಐ ವಿಲ್ ನೋಡಿ, ಜಸ್ಟ್ ಡ್ರ್ಯಾಗ್ ಅಂಡ್ ಡ್ರಾಪ್ ಬಂದ ತಕ್ಷಣ ನೀವು ಬ್ಯಾಕ್ ಎಂಡ್ ಕೋಡ್ ಬಂದ್ರೆ we can see here edit text and text view. So edit text is that is a text box. I will go back and change that for plain text view. Yeah, ignore text view ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಈ ಮುಂಚೆ ಇದು ಮಾತ್ರ ಇತ್ತು. ಇದು ಯಾವ್ದಿದು, ಹೆಲೋ ವರ್ಲ್ಡ್. ನಾನು ಇನ್ನೊಂದು ಟೆಕ್ಸ್ಟ್ ವ್ಯೂನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೊಂಡೆ, ಅದಕ್ಕೆ ಇನ್ನೊಂದು ಕೋಡ್ ಅದಾಗಿನೇ ಬರ್ಕೊಡುತ್ತೆ. ನೀವೇನ್ ಕೋಡ್ ಬರಿತಾ ಇಲ್ಲ ಇಲ್ಲಿ. ಸೊ ಅದನ್ನ ನೀವು ಬ್ಯಾಕ್ ಮತ್ತೆ ಇಲ್ಲೋಗಿ ಡಿಸೈನಿಗೆ ಹೋಗಿ ನೋಡಿದ್ರೆ ದಿಸ್ ಇಸ್ ವಾಟ್ ಟೆಕ್ಸ್ಟ್ ವ್ಯೂ ವಾಟ್ ಯು ಆರ್ ಗೋಯಿಂಗ್ ಟು ಸಿ ನೋ, ಅಂಡ್ ದಿಸ್ ವಾಸ್ ದ ಅರ್ಲಿಯರ್ ಒನ್. ಸೊ ಇದನ್ನ ನನಗೆ ಚೇಂಜ್ ಮಾಡಬೇಕು ಅಂದ್ರೆ ಇಲ್ಲೇನು ಬರೆಯೋದಕ್ಕೆ ಬರೋದಿಲ್ಲ, ಇಲ್ಲೇನು ನೀವು ಟೈಪ್ ಮಾಡಿ ಚೇಂಜ್ ಮಾಡೋದಕ್ಕೆ ಬರಲ್ಲ. ಇದನ್ನೇನಾದ್ರು ಹಲೋ ವರ್ಲ್ಡ್ ಅನ್ನೋದನ್ನ ನೀವು ಚೇಂಜ್ ಮಾಡಬೇಕು ಅಂದ್ರೆ ಗೋ ಬ್ಯಾಕ್ ಟು ದ ಆಕ್ಟಿವ್ ಮೇನ್ XML. ಇಲ್ಲಿ ಏನಿದೆ ಹೆಲೋ ವರ್ಲ್ಡ್ ಅಂತ ಇದೆ, ಇಲ್ಲಿ ಚೇಂಜ್ ಮಾಡಿ, ಆಡ್ ಯುವರ್ ಸ್ಟ್ರಿಂಗ್. ಸೊ ವೆಲ್ಕಮ್ ಟು ಆಂಡ್ರಾಯ್ಡ್ ಕ್ಲಾಸ್. ವೆಲ್ಕಮ್ ಟು ಆಂಡ್ರಾಯ್ಡ್ ಕ್ಲಾಸ್. ಈಗ ಇದನ್ನ ನಾನು ಡಿಸೈನ್ ಅಲ್ಲಿ ನೋಡ್ಕೊಂಡ್ರೆ ಯು ಕ್ಯಾನ್ ಸಿ ದಟ್ ವೆಲ್ಕಮ್ ಟು ಆಂಡ್ರಾಯ್ಡ್ ಕ್ಲಾಸ್. ಓಕೆ, ಟೆಕ್ಸ್ಟ್ ವ್ಯೂ ಇಲ್ಲೊಂದಿದೆ ರೈಟ್. ಈ ಟೆಕ್ಸ್ಟ್ ವ್ಯೂ ನಾನು ಏನ್ ಮಾಡಬೇಕು, ಐ ವಾಂಟ್ ಟು ಚೇಂಜ್ ದ ಟೆಕ್ಸ್ಟ್ ವ್ಯೂ ಅಂತ ಬೈ ಡಿಫಾಲ್ಟ್ ಆಗಿ ಅದಿದೆ. ಅಲ್ಲಿ ನಾನು ಏನಾದ್ರು ಕೋಡ್ ಬರಿಬೇಕು, ಲೈನ್ ಬರಿಬೇಕು ಅಂದ್ರೆ ಗೋ ಬ್ಯಾಕ್ ಹಿಯರ್, ಇಟ್ ಈಸ್ ಗೋಯಿಂಗ್ ಟು ಶೋ ಆಸ್ ಅ ಟೆಕ್ಸ್ಟ್ ವ್ಯೂ. ಐ
I'm learning MAT. What is MAT? Mobile Application Development. Correct ಕಲ್ತ್ರೆ we are learning MAT. ಕಲಿಯಕ್ಕೆ ಬರದಿಲ್ಲ ಅಂದ್ರೆ we are going to MAT. We are going to become a MAT. ಇಲ್ಲ ಕರೆಕ್ಟ್ ಕಲ್ತ್ರೆ MAT. Mobile Application Development. ಕಲ್ತ್ರೆ ಸರಿ, ಕಲೀಲಿಲ್ಲ ಅಂದ್ರೆ ನಾವೇ MAT ಆಗ್ಬಿಡ್ತೀವಿ ಅಂತ. Okay. So this is what we are going to make a design. I am learning the MAT, Mobile Application Development. Okay. Welcome to Android class. I am learning MAT. ಈ ತರ ಮಾಡ್ಬೇಕು. ಫಸ್ಟ್ ಬೇಸಿಕ್ ನೀವೇನ್ ಮಾಡ್ಕೊಂತಿದ್ದೀರಾ ಇಷ್ಟು. ಇದಕ್ಕೆ ಇನ್ನೂ ಏನಾದ್ರು ನಾನು ಕಲರ್ ಕೊಡ್ಕೋಬೇಕು ಅಂದ್ರೆ ಸಿ ಇಫ್ ಐ ವಾಂಟ್ ಟು ಗಿವ್ ದ ಟೆಕ್ಸ್ಟ್ ಕಲರ್ ಫಾರ್ ದಿಸ್, ಇಲ್ಲಿಗೆ ನಾನು ಟೆಕ್ಸ್ಟ್ ಕಲರ್ ನ ಕೊಟ್ಕೋಬೇಕು. ಬಿಫೋರ್ ದಟ್ ಐ ವಾಂಟ್ ಟು ಚೇಂಜ್ ದ ಬ್ಯಾಕ್ ಗ್ರೌಂಡ್ ಕಲರ್. ಸೊ ಬ್ಯಾಕ್ ಗ್ರೌಂಡ್ ಕಲರ್ ನಾನು ಚೇಂಜ್ ಮಾಡಬೇಕು ಅಂದ್ರೆ ಗೋ ಬ್ಯಾಕ್ ಟು ದ ಆಕ್ಟಿವಿಟಿ. ಇಲ್ಲಿ ಯಾವ್ದ್ರಲ್ಲಿ ಚೇಂಜ್ ಮಾಡಬೇಕು? ಇದು ಟೆಕ್ಸ್ಟ್ ವ್ಯೂ, ಇದು ಟೆಕ್ಸ್ಟ್ ವ್ಯೂ, ಎರಡೂ ಅಲ್ಲ. ಇದನ್ನ ಬಿಟ್ಬಿಟ್ಟು ಮೈನ್ ಇರೋದು ಯಾವುದು? ಇದು. ಸೊ ಇಲ್ಲಿ ಬಂದು ಇಲ್ಲಿ ಮಧ್ಯದಲ್ಲಿ ಎಲ್ಲಾದ್ರೂ ಒಂದು ಎಂಟರ್ ಕೊಟ್ಕೊಳ್ಳಿ. ದೆನ್ ಯಾರಿಂದ ಕ್ಲಾಸಿಗೆ ಜಾಯಿನ್ ಆಗ್ತಾ ಇರೋದು? ಓಕೆ. ಸೊ ಹಿಯರ್ ಐ ವಾಂಟ್ ಟು ಗಿವ್ ದ ಬ್ಯಾಕ್ ಗ್ರೌಂಡ್. ಸೊ ಬ್ಯಾಕ್ ಗ್ರೌಂಡಿಗೆ ಏನ್ ಮಾಡ್ಬೇಕು ಅಂದ್ರೆ ಜಸ್ಟ್ ಟೈಪ್ ಬ್ಯಾಕ್ ಅಂತ ಟೈಪ್ ಮಾಡಿ ಕಂಟ್ರೋಲ್ ಸ್ಪೇಸ್ ಅಂತ ಕೊಡಿ. Immediately it will give the suggestion. ಏನ್ ಮಾಡಬೇಕು? ವೆದರ್ ಆಂಡ್ರಾಯ್ಡ್ ಬ್ಯಾಕ್ಗ್ರೌಂಡ್ ಟಿಂಟ್ ಮೋಡ್ ಅಂತ ಬರುತ್ತೆ. ನಮಗೆ ಇಲ್ಲಿ ಏನಿದೆ, ಯು ಚೂಸ್ ದಿಸ್ ಆಂಡ್ರಾಯ್ಡ್ ಬ್ಯಾಕ್ಗ್ರೌಂಡ್. ಸೊ ಆಂಡ್ರಾಯ್ಡ್ ಬ್ಯಾಕ್ಗ್ರೌಂಡ್ ಬಂದ್ಮೇಲೆ ಎಸ್ಟರ್ಡೇ ನಾನು ಹೇಳಿದ್ದೆ, ಇಫ್ ಯು ವಾಂಟ್ ಟು ಮೇಕ್ ಯೂಸ್ ಆಫ್ ದಟ್ ಕಲರ್ ಪಿಕ್ಕರ್ ಬೇಕು ನಿಮ್ಗೆ. ಸೊ ಕಲರ್ ಪಿಕ್ಕರ್ ನಾನೀಗ ತಗೋಬೇಕು. ಕಲರ್ ಪಿಕ್ಕರ್ ಬಿಕಾಸ್ ನಾವಲ್ಲಿ ಹೆಕ್ಸಾಡೆಸಿಮಲ್ ವ್ಯಾಲ್ಯೂನೇ ಕೊಡಬೇಕಾಗಿರೋದ್ರಿಂದ ಐ ವಾಂಟ್ ಟು ಗೋ ಫಾರ್ ಕಲರ್ ಪಿಕ್ಕರ್. ಕಲರ್ ಪಿಕ್ಕರ್ ಅಲ್ಲಿ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ನ ಚೂಸ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡಿಗೆ ಐ ವಿಲ್ ಚೂಸ್ ದಿಸ್ ಆಸ್ ಮೈ ಬ್ಯಾಕ್ಗ್ರೌಂಡ್ ಕಲರ್ and I will give that particular hexadecimal code here. Once I give this, save that, you can see the color. Background color change ಆಯ್ತು. ಸೊ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡಬೇಕು ಅಂದ್ರೆ ನೀವು ಎಲ್ಲಿ ಕೋಡ್ ಬರೀಬೇಕು? ಸೊ ಮೈನ್ ಏನು ಲೇಔಟಿನ ಕೋಡ್ ಇರುತ್ತಲ್ಲ, ಮೈನ್ ಲೇಔಟಿಗೆ ಹೋಗ್ಬಿಟ್ಟು ಗಿವ್ ಬ್ಯಾಕ್ಗ್ರೌಂಡ್. ಸೊ ಬ್ಯಾಕ್ಗ್ರೌಂಡ್ ಅಂತ ಬ್ಯಾಕ್ಗ್ರೌಂಡ್ ಅಂತ ಟೈಪ್ ಮಾಡಿ, ಜಸ್ಟ್ ಬ್ಯಾಕ್ ಅಂತ ಟೈಪ್ ಮಾಡಿ ನೀವು ಕಂಟ್ರೋಲ್ ಸ್ಪೇಸ್ ಹೊಡೆದ್ರೆ ಅದೇ ಸಜೆಸ್ಟ್ ಮಾಡುತ್ತೆ. ಸಜೆಸ್ಟ್ ಮಾಡಿದ್ಮೇಲೆ ಅಲ್ಲಿ ಹೆಕ್ಸಾಡೆಸಿಮಲ್ ಕೋಡ್ ನ ಕೊಡಬೇಕು. ನಿಮ್ಗೆ ಯಾವ ಕಲರ್ ಇಷ್ಟನೋ ಆ ಕಲರ್ ಹೋಗಿ ಬರುತ್ತೆ. ದೆನ್ ಇಲ್ಲಿ ಈಗ ಬ್ಯಾಕ್ಗ್ರೌಂಡ್ ಕಲರ್ ಆಯ್ತು. ನಾವು ಐ ವಾಂಟ್ ಟು ಚೇಂಜ್ ದಿಸ್ ಟೆಕ್ಸ್ಟ್ ಕಲರ್. ಸೊ ಟೆಕ್ಸ್ಟ್ ಕಲರ್ ನನಗೆ ಬ್ಲ್ಯಾಕ್ ಅಲ್ಲಿ ಇದೆ, ಟೆಕ್ಸ್ಟ್ ಕಲರ್ ಚೇಂಜ್ ಮಾಡಬೇಕು. ಸೊ ಟೆಕ್ಸ್ಟ್ ಕಲರಿಗೆ ಏನ್ ಬರ್ಬೇಕು? ಇಲ್ಲಿ ಮಧ್ಯದಲ್ಲಿ ಎಲ್ಲಾದ್ರೂ ಇಟ್ಕೊಳ್ಳಿ, ಈ ತರ ಕರ್ಸರ್ನ ಎಂಟರ್ ಕೊಡಿ. ದೆನ್ ಟೆಕ್ಸ್ಟ್ ಅಂತ ಕೊಟ್ಟು ಕಂಟ್ರೋಲ್ ಸ್ಪೇಸ್. ಗೊತ್ತಾಗ್ತಿದೆಯಾ? ಟೆಕ್ಸ್ಟ್ ನಾನೇನ್ ಚೇಂಜ್ ಮಾಡಬೇಕು? ಟೆಕ್ಸ್ಟ್ ಕಲರ್ ಚೇಂಜ್ ಮಾಡ್ಬೇಕಲ್ವಾ? ಸೊ ನಾನೇನ್ ಕೊಡ್ತಿದ್ದೀನಿ, ಟೆಕ್ಸ್ಟ್ ಅಂತ ಕೊಟ್ಬಿಟ್ಟು ಟೆಕ್ಸ್ಟ್ ಕಲರ್ ಎಲ್ಲ ನಿಮಗೆ ಪ್ರಾಪರ್ಟೀಸ್ ಕಾಣುತ್ತೆ ನೋಡಿ. ಆಂಡ್ರಾಯ್ಡ್ ಟೆಕ್ಸ್ಟ್ ಕಲರ್ ಹೈಟ್, ಟೆಕ್ಸ್ಟ್ ಕಲರ್ ಹಿಂಟ್, ಟೆಕ್ಸ್ಟ್ ಅಪಿಯರೆನ್ಸ್, ಟೆಕ್ಸ್ಟ್ ಸೈಜ್, ಟೆಕ್ಸ್ಟ್ ಸ್ಕೇಲ್, ಇವೆಲ್ಲ ನಿಮಗೆ ಆಪ್ಷನ್. ನೀವು ಪ್ರಾಪರ್ಟೀಸ್ ನ ಚೇಂಜ್ ಮಾಡ್ಬೋದು. ಇಷ್ಟು ನಿಮಗೆ ಪ್ರಾಪರ್ಟೀಸ್ ಇರುತ್ತೆ ಚೇಂಜ್ ಮಾಡೋದಕ್ಕೆ. ಸೊ ನಾವು ಐ ವಿಲ್ ಗೋ ಫಾರ್ ದ ಟೆಕ್ಸ್ಟ್ ಕಲರ್. Again, I will go for this text color. ಟೆಕ್ಸ್ಟ್ ಕಲರ್ ಅಂತ ಬಂದ ತಕ್ಷಣ ನನಗೆ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದು ಬ್ಯಾಕ್ ಗ್ರೌಂಡ್ ಇದೆ ಅಂದ್ರೆ ಇದ್ರ ಮೇಲೆ ನನಗೆ ಯಾವ ಕಲರ್ ಟೆಕ್ಸ್ಟ್ ಚೆನ್ನಾಗಿ ಕಾಣುತ್ತೆ. If I am going with the red color text, I will take that values for here. ಸೇವ್ ಮಾಡಿ ನಾನೀಗ ಲೇಔಟ್ ಅಲ್ಲಿ ನೋಡ್ಕೊಂಡ್ರೆ it is going to give me the red color text. Welcome to Android class. ರೆಡ್ ಕಲರ್ ಅಲ್ಲಿ ಬಂದಿದೆ. ಸೊ ಅದು ಸ್ವಲ್ಪ ಲೈಟ್ ಆಗಿ ಬರ್ತಾ ಇದೆ. ನನಗೆ ಇನ್ನೂ ಸ್ವಲ್ಪ ಟೆಕ್ಸ್ಟಿಂಗ್ ಪ್ರಾಪರ್ಟೀಸ್ ಆಡ್ ಮಾಡಬೇಕು ಅಂದ್ರೆ ಮತ್ತೇನ್ ಮಾಡಿ, ಗೋ ಫಾರ್ ಟೆಕ್ಸ್ಟ್, ಕಂಟ್ರೋಲ್ ಸ್ಪೇಸ್, ಇಟ್ ವಿಲ್ ಗಿವ್ ಕಲರ್ ಟೆಕ್ಸ್ಟ್ ಸೈಜ್. ಟೆಕ್ಸ್ಟ್ ಸೈಜ್ ಅಂತ ಕೊಡಿ. ಟೆಕ್ಸ್ಟ್ ಸೈಜ್ ಅಲ್ಲಿ ಇಫ್ ಯು ಗೋ ಅಂಡ್ ಗಿವ್ ಲೈಕ್ 60.
number values. Okay. I will show you that later. Then problem. Okay, like this, you can change the text color. So text color again bantu. Text color anta kotbiಟ್ಟು ನಾನು ಅಲ್ಲಿ ಕಲರ್ ನ ಹಾಕಿದ್ದೀನಿ. So similarly, you can add the text color for this also. Again text, control space, text color. In text color ಅಲ್ಲಿ ನಿಮಗೆ ಯಾವ ಕಲರ್ ಬೇಕು, ಅಗೇನ್ ಗೋ ಅಂಡ್ ಫೈಂಡ್ ದ ಕಲರ್ ಇನ್ ದ ಕಲರ್. ಇದಕ್ಕೂ ಕೂಡ ನನಗೆ ರೆಡ್ ಕಲರ್ ಬೇಕು ಅಥವಾ ನನಗೆ ಇನ್ನೊಂದು ಯಾವ್ದಾದ್ರು ಆರೆಂಜ್ ಕಲರ್ ಬೇಕು ಅಥವಾ ಯೆಲ್ಲೋ ಕಲರ್ ಏನು ಕಾಣಿಸ್ತಾನಿಲ್ಲ, ಇದನ್ನು ರೆಡ್ ಕಲರ್ ಮಾಡಿ. ಎರಡು ಕೂಡ ರೆಡ್ ಕಲರ್ಲೇ ಇಟ್ಕೊಂಡು. ಸೊ ದಿಸ್ ಇಸ್ ವಾಟ್ ಐ ಮೇಡ್. ಎರಡು ಕಲರ್ನ ಇಲ್ಲಿ ತಗೊಂಡು ಈ ತರ ನಾನು ಏನ್ ಮಾಡ್ತಾ ಇದ್ದೀನಿ, ಎಲ್ಲಿ ಬೇಕಲ್ಲಿಗೆ ಅದನ್ನ ಮೂವ್ ಮಾಡ್ಕೊಳ್ತೀನಿ. ಸೊ ದಿಸ್ ಈಸ್ ಹೌ ಐ ಮೇಡ್ ದಿಸ್ ಕಂಟ್ರೋಲ್. ಈ ತರ ನಾವೇನ್ ಮಾಡಿ, ನೀವು ಕಲಿಯೋದಕ್ಕಾಗಿರೋದ್ರಿಂದ ಇಷ್ಟು ಮಾಡ್ಕೊಳ್ಳಿ. ಫಸ್ಟ್ ಲೆವೆಲ್ ಅಲ್ಲಿ ಇಷ್ಟು ಮಾಡ್ಕೊಳ್ಳಿ. ಇಷ್ಟು ಮಾಡ್ಕೊಂಡು ನಾವು ಈಗಿನ ಈ ಮೇನ್ ಆಕ್ಟಿವಿಟಿ ನಾನು ಹೋಗಿಲ್ಲ, ಬಿಕಾಸ್ ನಥಿಂಗ್ ಇಸ್ ದೇರ್ ಟು ರೈಟ್ ಇನ್ ದ ಕೋಡ್. ನಾನು ಇಲ್ಲಿ ಏನು ಕೋಡಿಂಗ್ ಪಾರ್ಟ್ ಏನು ಬರ್ದಿಲ್ಲ, ಲಾಜಿಕ್ ಪಾರ್ಟ್ ಏನು ಬರ್ದಿಲ್ಲ, ಜಸ್ಟ್ ಡಿಸೈನ್ ಪಾರ್ಟ್ ಎಲ್ಲ XML ಅಲ್ಲಿ ಬರ್ದಿದ್ದೀವಿ. ದಿಸ್ ಇಸ್ ಡನ್. So once this is done, there is nothing to write a logic part in the main activity. So what I will do, I will go and run my application. Application run ಮಾಡ್ತಾ ನನಗೆ ಬೇರೆ ಬೇರೆ ಪ್ರಾಜೆಕ್ಟ್ ಇರೋದ್ರಿಂದ I will go and click on the basic app. ನನ್ನ ಅಪ್ಲಿಕೇಶನ್ ಮೇಲೆ ರೈಟ್ ಕ್ಲಿಕ್ ಮಾಡ್ತೀನಿ. ರೈಟ್ ಕ್ಲಿಕ್ ಮಾಡಿಬಿಟ್ಟು ರನ್ ಆಸ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಅಂತ ಕೊಡ್ತೀನಿ. ರನ್ ಆಸ್ ಆಂಡ್ರಾಯ್ಡ್ ಅಪ್ಲಿಕೇಶನ್. ಸೊ ಒನ್ಸ್ ರನ್ ಆಸ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಅಂತ ಕೊಟ್ಟ ಮೇಲೆ most of the time it will run correctly. No compatible targets were found ಅಂತ ಬರ್ತಿದೆ. Android virtual devices ಇದೆ, no issues. ಬೇಡ ಪರವಾಗಿಲ್ಲ, ನಮಗೇನು APK ಬಂದರೂ ಸಾಕು ಈಗ ಸದ್ಯಕ್ಕೆ. You can find in the bin. Yes, in the bin you can see basic app.apk. ನಾನು ಆಗ್ಲೇ ತೋರಿಸಿದ್ದೆ ಅಲ್ವಾ ಈ ಬಿನ್ ಫೋಲ್ಡರ್. ಈ ಬಿನ್ ಫೋಲ್ಡರ್ ಅಲ್ಲಿ ಏನು ಇರಲಿಲ್ಲ, APK ಎಲ್ಲ ಇರಲಿಲ್ಲ. Now we got a APK in the bin folder. ಸೊ ಈ APK ನ ತಕೊಳ್ಳೋದಕ್ಕೆ ಏನ್ ಮಾಡಬೇಕು, ಯು ಜಸ್ಟ್ ಸಿ ಹಿಯರ್. ನಿಮ್ಮ ಪ್ರಾಜೆಕ್ಟ್ ಎಲ್ಲಿ ಸೇವ್ ಆಗಿದೆ, ವರ್ಕ್ ಸ್ಪೇಸ್ ನೋಡ್ಕೊಳ್ಳಿ. ಮೈ ಪ್ರಾಜೆಕ್ಟ್ ಈಸ್ ಇನ್ ಪರ್ಟಿಕ್ಯುಲರ್ ಡ್ರೈವ್, ಐ ನೋ ವೇರ್ ಇಟ್ ಈಸ್. ಸೊ ನಾನೇನ್ ಮಾಡ್ತೀನಿ, ಅಲ್ಲಿಗೆ ಹೋಗ್ಬಿಟ್ಟು ಆ ಬಿನ್ ಫೋಲ್ಡರ್ ಅಲ್ಲಿ ದಿಸ್ ಇಸ್ ವಾಟ್ ಮೈ ವರ್ಕ್ ಸ್ಪೇಸ್, ಬೇಸಿಕ್ ಆಪ್ ಅಲ್ಲಿ ಬಿನ್. ಸೊ ಬಿನ್ ಒಳಗಡೆ ಐ ಹ್ಯಾವ್ APK ಹಿಯರ್. ವಾಟ್ ಐ ವಿಲ್ ಡೂ, ಐ ವಿಲ್ check that APK in my mobile. Okay. I will check that APK in my mobile. Just a minute. Yeah. I will send this APK. Yeah, I am sending the APK. You can just check this APK in your mobile. ನೆನ್ನೆನೂ ನೋಡಿದಿರಾ, ಇವತ್ತು ನೋಡಿದಿರಾ, ಆಗುತ್ತೆ. So you can just go and check with this particular app. This is what a basic thing what you are going to learn in the first class. First class ಅಲ್ಲಿ ಈ ತರ ನೋಡಬಹುದು ಏನೇನಿರುತ್ತೆ, ಆಕ್ಟಿವಿಟಿ ಅಂದ್ರೆ ಏನು, ಮೇನ್ ಆಕ್ಟಿವಿಟಿ ಅಂದ್ರೆ ಏನು, ಕೋಡಿಂಗ್ ಪಾರ್ಟ್ ಎಲ್ಲಿ, ಅದಕ್ಕೆ XML ಅಲ್ಲಿ ಏನ್ ಬರೀತಾ ಹೋಗ್ತೀವಿ, ಈ ತರದನ್ನೆಲ್ಲ ನಾವು ಏನ್ ಮಾಡ್ಬೋದು ನೋಡ್ತಾ ಬರ್ಬೋದು. ಯು ಕ್ಯಾನ್ ಸಿ ಇಯರ್ ಯಾಕೆ ನನಗೆ ಎಮ್ಯುಲೇಟರ್ ಅಪ್ ಆಗಿಲ್ಲ ಅಂದ್ರೆ ಸ್ಟಿಲ್ ನೋ ಕಂಪ್ಯಾಟಿಬಲ್ AVDs ವಿತ್ ಟಾರ್ಗೆಟ್ Android 5. ನಾನು Android 5 ನ ಯೂಸ್ ಮಾಡ್ತೀನಿ, ಅದಕ್ಕೆ ಬೇಕಿರುವಂತ ಕಂಪ್ಯಾಟಿಬಲ್ ವರ್ಚುವಲ್ ಡಿವೈಸಸ್ ಯಾವುದು ನನಗೆ ಇಲ್ಲಿ ಸೂಟ್ ಆಗಿಲ್ಲ ಅನ್ನೋದಕ್ಕೆ ಅದು ಲಾಂಚ್ ಕ್ಯಾನ್ಸಲ್ ಆಗಿದೆ. ಯು ಕ್ಯಾನ್ ಸಿ ದಟ್ ಲಾಂಚ್ ಕ್ಯಾನ್ಸಲ್. ಸೊ ನನಗೆ ಎಮ್ಯುಲೇಟರ್ ಅಪ್ ಆಗಿಲ್ಲ, ನೋ ಪ್ರಾಬ್ಲಮ್, ಐ ವಿಲ್ ಟೇಕ್ ದ ಟ್ಯಾಪ್ ಅಂಡ್ ಐ ವಿಲ್ ರನ್ ಇನ್ ಮೈ ಮೊಬೈಲ್. ಸೊ ಈ ತರ ನಾವು ಮಾಡ್ತಾ ಬರ್ಬೋದು. ಓಕೆ, ಎನಿ ಡೌಟ್
till now? ಇಲ್ಲಿವರೆಗೂ ಏನಾದರೂ ಡೌಟ್ ಇದೆಯಾ anybody? Where exactly you will stuck while doing an application? First time ನೋಡ್ತಾ ಬಂದಾಗ ಸರ್ ಈ ಪರ್ಟಿಕ್ಯುಲರ್ ಪಾಯಿಂಟ್ ಮರ್ತೋಗುತ್ತೆ ನಮ್ಗೆ ಇನ್ನೊಂದ್ಸರಿ ರಿಪೀಟ್ ಮಾಡಿ ಅಥವಾ ತೋರಿಸಿ ಅಂತ ಅಂದ್ರೆ ಐ ವಿಲ್ ಜಸ್ಟ್ ಗೋ. ಫಸ್ಟ್ ಅಪ್ಲಿಕೇಶನ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ, ಅಪ್ಲಿಕೇಶನ್ ಹೇಗೆ ಕ್ರಿಯೇಟ್ ಆಗುತ್ತೆ, ಏನೇನು ಫೋಲ್ಡರ್ಸ್ ಕ್ರಿಯೇಟ್ ಆಗುತ್ತೆ, ನಾವು ಕೋಡಿಂಗ್ ಎಲ್ಲಿ ಬರಿತೀವಿ, ವಾಟ್ ಈಸ್ ಮೇನ್ ಆಕ್ಟಿವಿಟಿ, ವಾಟ್ ಈಸ್ ಆಕ್ಟಿವಿಟಿ ಮೇನ್, ವಾಟ್ ಈಸ್ ಗ್ರಾಫಿಕ್ ಲೇಔಟ್. ಸೊ ಆರ್ ಯು ಕ್ಲಿಯರ್ ನೌ? ಆಪ್ ಇನ್ಸ್ಟಾಲ್ ಆಗಿದೆಯಲ್ಲ, ವರ್ಕ್ ಆಗ್ತಿದೆ ಆ್ಯಪ್? ಓಕೆ ಫೈನ್. ಎನಿ ಡೌಟ್ ಹಿಯರ್ ಇನ್ ದಿಸ್ ಪರ್ಟಿಕ್ಯುಲರ್? ಎನಿಬಡಿ ಏನಾದರೂ ಡೌಟ್ ಇದೆಯಾ? ಇಫ್ ಯು ಹ್ಯಾವ್ ಡೌಟ್ ಯು ಕ್ಯಾನ್ ಆಸ್ಕ್ ಮಿ. Okay, I think I have no doubts, and I just now shared the link in the group that is for workshop or for online training on app development. ಇದಕ್ಕೆ ರಿಜಿಸ್ಟರ್ ಆಗಿ ಅಂತ ನಾನು ಹೇಳಿದೆ. ಸೊ ಇನ್ನು ತುಂಬಾ ಜನ ಆಗಿಲ್ಲ ಅಂತ ಗೊತ್ತಾಯ್ತು ನಿಮಗೆ. ಜಸ್ಟ್ ಇಲ್ಲಿ ನೋಡಿ, ಈ ತರ ಬರುತ್ತೆ. ಇಟ್ ಇಸ್ ಅನ್ Udemy course. Even I got enrolled. You can see here. Arun Kumar, ನಾನು ಎನ್ರೋಲ್ ಆಗಿದ್ದೀನಿ. Still I want to learn all these things. So I just now I have enrolled for this. Even you too can join. Enroll ಆದರೆ we can learn together. Okay. ಈ ತರ ಆಪ್ ಡೆವಲಪ್ಮೆಂಟ್ ಅನ್ನ ನೀವು ಫ್ರೀ ಇರೋದ್ರಿಂದ, Udemy ಇಂದ ಫ್ರೀ ಇರೋದ್ರಿಂದ why you are going to lose this opportunity. Okay. And you should thank for this to the Pawan. ಪವನ್ ಈ ಲಿಂಕ್ ಅನ್ನ ಕಳಿಸ್ಕೊಟ್ಟಿರೋದು. ಪವನ್, ಥ್ಯಾಂಕ್ ಯು. ಅಂಡ್ ಇಟ್ ಈಸ್ ಟೋಟಲಿ ಫ್ರೀ ಇರೋದ್ರಿಂದ ಯು ಜಸ್ಟ್ ಗೋ ಅಂಡ್ ಇನ್ಸ್ಟಾಲ್ ದಿಸ್ ಅಂಡ್ ಐ ಕ್ಯಾನ್ ಸ್ಟಾರ್ಟ್ ಕೋರ್ಸ್. ನಾನು ಸ್ಟಾರ್ಟ್ ಕೋರ್ಸ್ ಕ್ಲಿಕ್ ಮಾಡಿಲ್ಲ. ಒನ್ಸ್ ಇಟ್ ಇಸ್ ಡನ್ ಐ ವಿಲ್ ಕ್ಲಾಸ್ ಮುಗಿದ್ಮೇಲೆ ಐ ವಿಲ್ ಜಸ್ಟ್ ಗೋ ಅಂಡ್ ಲುಕ್ ದೇರ್ ಪರ್ಟಿಕ್ಯುಲರ್ ಸೆಷನ್ಸ್, ಅವ್ರದ್ದು ಹೇಗಿದೆ ಸೆಷನ್ಸ್ ಅಂತ ನಾನು ನೋಡ್ತಾ. ಓಕೆ, ದೆನ್ ಒನ್ ಮೋರ್ ಥಿಂಗ್ ಇಸ್ ಎಸ್ಟರ್ಡೇ I sent one more message for you guys. ಯಾವುದು ಎನ್ರೋಲ್ ಆದ್ರೆ ನೆನ್ನೆ ಎಲ್ಲ ಫಾರ್ TCS Drive? ಎಸ್, ಇದನ್ನ ನಾನು ನೆನ್ನೆ ಮೆಸೇಜ್ ಮಾಡಿದ್ದೆ. ಯಾರ್ಯಾರು ಎಲಿಜಿಬಲ್ ಇದ್ದೀರಾ ನಿಮಗೆ ಗೊತ್ತಾಗುತ್ತೆ. ಎಲಿಜಿಬಲ್ ಇರೋರೆಲ್ಲ ಎನ್ರೋಲ್ ಆಗಿದ್ದೀರಾ? ಆಗಿಲ್ಲ ಅಂದ್ರೆ ಬೇಗ ಆಗಿ, ಬಿಕಾಸ್ ಇಟ್ ಇಸ್ ಅ ವೆರಿ ಗುಡ್ ಆಪರ್ಚುನಿಟಿ ಫ್ರಮ್ TCS Digital Drive. ಸೊ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಓಕೆ, ಎನಿ ಡೌಟ್ ಹಿಯರ್? ಈಗ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಎನಿಬಡಿ ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್ ಮಿ, ಬಿಕಾಸ್ ಇಟ್ಸ್ ಆಲ್ರೆಡಿ ಗೆಟಿಂಗ್ ಟೈಮ್ ಫಾರ್ ನೆಕ್ಸ್ಟ್ ಸೆಷನ್ ಫಾರ್ ಯು. ಸೊ ಐ ಹೋಪ್ ಆಲ್ ಆಫ್ ಯು ಗೇವ್ ಯುವರ್ ಅಟೆಂಡೆನ್ಸ್ ಆಲ್ಸೋ. Still 49 attendance. 49 students ಇದ್ದೀರಾ? Attendance ಮಾತ್ರ 49 ಬರುತ್ತೆ. Total students are 43. Total number of chats is at 43. Okay. ಒಂದ್ಸರಿ ಕೊಡಿ, ಎರಡೆರಡು ಸರಿ ಕೊಡೋದು ಬೇಡ. ಒಂದ್ಸರಿ ಅಟೆಂಡೆನ್ಸ್ ಕೊಡಿ. Yeah, fine. I hope all of you gave your attendance. Yeah, with this I will stop the today's session. If you have any doubt, you can ask me over the message or over the phone call. Thank you, students.